ಮಾಧುರಿ ಎಂಬ 36 ವರ್ಷದ ಆಣಿ 1992ರಿಂದ ಕೊಲ್ಲಾಪುರದ ನಾಂದನಿ ಜೈನ ಮಠದಲ್ಲಿ ವಾಸಿಸುತ್ತಿದೆ. ಆ ಆಣಿಯ ಆರೋಗ್ಯ ಸರಿ ಇರಲಿಲ್ಲ. ಸರಪಳಿ ಕಟ್ಟಿ ಇಡುವುದರಿಂದ ಕಾಲಿಗೆ ಗಾಯಗಳಾಗಿದ್ದವು. ಬಾಂಬೆ ಹೈಕೋರ್ಟ್ ಮಾದರಿಯನ್ನು ಗುಜರಾತಿನ ವಂತರ ಎಂಬ ಆಣೆಗಳ ಕೇಂದ್ರಕ್ಕೆ ಕಳುಹಿಸುವಂತೆ ಆದೇಶಿಸಿತು. ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಆದೇಶವನ್ನು ಜಾರಿಗೊಳಿಸಿತು. ಆ ಆಣೆಗೆ ಧಾರ್ಮಿಕ ಮತ್ತು ಭಾವನಾತ್ಮಕ ಮಹತ್ವ ಇರುವುದರಿಂದ ಸ್ಥಳೀಯರು ಪ್ರತಿಭಟನೆ ನಡೆಸಿದರು. 30,000ಕ್ಕೂ ಹೆಚ್ಚು ಜನರು 45 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದರು. 2 ಲಕ್ಷಕ್ಕೂ ಹೆಚ್ಚು ಜನರು ಮಾಧುರಿ ಎಂಬ ಆಣೆಯನ್ನು ಹಿಂದಿರುಗಿಸಲು ರಾಷ್ಟ್ರಪತಿಗೆ ಒಂದು ಪತ್ರ ಕಳುಹಿಸಿದರು. ಕೆಲವರು ಜಿಯೋ ಸೇವೆಯನ್ನು ಬಹಿಷ್ಕರಿಸಿದರು. ವಂತರ ಸಂಸ್ಥೆಯರು ಜೈನ ಸಮಾಜ ಮತ್ತು ಕೊಲ್ಲಾಪುರ ಜನತೆಗೆ ಕ್ಷಮೆಯನ್ನು ಕೇಳಿದರು. ವಂತರ ಈಗ ಕೊಲ್ಲಾಪುರದಲ್ಲೇ ಒಂದು ಕೇಂದ್ರ ಸ್ಥಾಪಿಸಲು ಒಪ್ಪಿಕೊಂಡಿದೆ. ಹೈಡ್ರೋಥೆರಪಿ ಪೋಲ್, ಸರಪಳಿ ಮುಕ್ತ ವಾಸಸ್ಥಳ, ಲೇಸರ್ ಚಿಕಿತ್ಸೆ, ಪಶುವೈದ್ಯರ ತಂಡ ಇವುಗಳನ್ನು ವಂತರ ಆರಂಭಗೊಂಡಿದೆ. ಮಹಾರಾಷ್ಟ್ರ ಸರ್ಕಾರ, ಜೈನ ಮಠ ಮತ್ತು ವಂತರ ಈ ಮೂವರು ಸೇರಿ ಆಣೆಯನ್ನು ಹಿಂದಿರುಗಿಸಲು ಸುಪ್ರೀಂ ಕೋರ್ಟ್ನಲ್ಲಿ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಲು ತೀರ್ಮಾನಿಸಿದ್ದಾರೆ.